ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮತ್ತೊಂದು ವಾರ ಮತ್ತೊಂದು ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆಲ್ರೆಡಿ ಫಸ್ಟ್ ಫ್ರೇಮಲ್ಲಿ ನೋಡಿದ್ರೆ ಈಗ ಆಲ್ರೆಡಿ ಎಲ್ಲಿದ್ದೀನಿ, ಎಸ್ ಮೋಟಾರ್ಸ್. ಸೊ ಏನಕ್ಕಪ್ಪ ಬಂದಿದ್ದೀನಿ ಇಲ್ಲಿ ಅಂದರೆ, ಅಲ್ಲಿ ನಿಂತಿದ್ದಾಳೆ ನೋಡಿ, ಒಂಚೂರು ಸಮಸ್ಯೆ ಕೊಟ್ಬಿಟ್ಟಿದ್ದಾಳೆ. ಏನಪ್ಪ ಅಂದರೆ ಈ ಹೆಡ್ ಸ್ಟಾಕ್ ಬೇರಿಂಗ್ ಅಂತ ಕರೀತಾರೆ ಇದನ್ನು. ಸೊ ಆ್ಯಕ್ಚುಲ್ ಭಾಷೆಲಿ ಹೇಳಬೇಕು ಅಂದರೆ ಕೋನ್ ಸೆಟ್ಟು ಎಗ್ರೋಗ್ಬಿಟ್ಟಿದೆ, ಅದನ್ನು ರೀಪ್ಲೇಸ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಥಿಂಗ್ ಈಸ್, ಇಲ್ಲೊಬ್ರು ನಿಂತಿದ್ದಾರಲ್ಲ, ಸೈಯದ್ ಭಾಯ್ ಅಂತ, ಓಕೆನಾ. ಸೊ ಮ್ಯಾಟ್ರ್ ಏನಪ್ಪ ಅಂದರೆ, ನೀವು ಎಲ್ಲಾನ ಸರ್ಚ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮ್ ಎಲ್ಲಾನ ಸರ್ಚ್ ಮಾಡಿ. ಟೈಗರ್ 900ಗೆ ಹೆಡ್ ಸ್ಟಾಕ್ ಬೇರಿಂಗ್ನ ರೀಪ್ಲೇಸ್ ಮಾಡೋಕ್ಕೆ ಯಾವ ಇನ್ಫಾರ್ಮೇಟಿವ್ ವಿಡಿಯೋ ಸಹ ಇಲ್ಲ, ಓಕೆನಾ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಹೆಂಗೆ ಆಲ್ರೆಡಿ ನಂದು ಹೋಗಿರೋದ್ರಿಂದ ಅದನ್ನು ರೀಪ್ಲೇಸ್ ಮಾಡೋಣ ಅನ್ನೋ ಕಾರಣಕ್ಕೆ ಅದ್ರ ಜೊತೆಗೆ ವೀಡಿಯೋನೂ ಮಾಡೋಣ ಅಂತ ಅಂದ್ಕೊಂಡು, ಸೊ ಇವತ್ತಿನ ವೀಡಿಯೋನ ಆಫ್ಟರ್ ವೆರಿ ಲಾಂಗ್ ಟೈಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರಾನ ಈ ಇನ್ಫಾರ್ಮೇಷನ್ನ ಹಿಂದಿಯಲ್ಲಿ ನೋಡಬೇಕು, ಕನ್ನಡಕ್ಕೆ ಅರ್ಥ ಆಗದಿರೋರು ಎಷ್ಟೊಂದು ಜನ ನನ್ನ ಡೆಲ್ಲಿಯಲ್ಲಿ, ನಾರ್ತ್ ಇಂಡಿಯಾದಲ್ಲಿರೋ ಫ್ರೆಂಡ್ಸ್ ಇದ್ದೀರಾ. ಅವ್ರಿಗೆ ಇಫ್ ಯು ಗೈಸ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ ವಿಚ್ ಈಸ್ ಗೋಯಿಂಗ್ ಟು ಬಿ ಇನ್ ಕನ್ನಡ, ಪ್ಲೀಸ್ ಡೂ subscribe to or do visit to his channel. He will be doing the same content in Hindi, so it's a kind of a collaborative content. So I am doing it in Kannada and he is doing it in Hindi. Let's do it. So yeah, let's start today's DIY video on Triumph Tiger 900 Rally Pro, how to replace your headstock bearings. So yes, let's start. Required tools is ನಮಗೆ ಒಂದು ಮಕೀಟ ಇಟ್ಕೊಂಡಿದ್ದೀವಿ ಆ್ಯಂಡ್ ಬಿಟ್ಸು, ಟಾಪ್ ಟೂಲ್ ಅಗೈನ್. ಸೊ ಇದೆಲ್ಲ ರಿಮೂವ್ ಮಾಡೋಕ್ಕೆ ಬೇಸಿಕ್ ಟೂಲ್ ಆಗುತ್ತೆ. ಇಲ್ಲಿ ನಮ್ಮ ಸಾಹಿಲ್ ಅವರು ಜಾಕ್ ಹಾಕ್ತಾ ಇದ್ದಾರೆ, ಬಿಕಾಸ್ ಫ್ರಂಟ್ ವೀಲ್ ಬಿಚ್ಚಿದ ಮೇಲೆ ಗಾಡಿಗೆ ಏನಾದ್ರು ಬೇಕಲ್ಲ ಸಪೋರ್ಟ್. ಸೊ ಸೆಂಟ್ರ್ ಜಾಕ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದೊಂದು ನಟ್ನ ರಿಮೂವ್ ಮಾಡೋಕ್ಕೆ ವಿ ನೀಡ್ ಸ್ಪೆಷಲ್ ಟೂಲ್. ಅದು ಯಜಮಾನ್ರ ಹತ್ರ ಇದೆ ಆ ಟೂಲು. ಸೊ ಟೆನ್ಷನ್ನೇ ಇಲ್ಲ, ಶೋರೂಮ್ ಅವ್ರ ಹತ್ರನೂ ಒದ್ದಾಡ್ತಿದ್ರು, ನಮ್ಮ ಹತ್ರ ಇದೆ ಆ ಟೂಲು. ಸೊ ಎಸ್, ಸೊ ಆ ಟೆನ್ಷನೂ ಇಲ್ಲ. ಆ್ಯಂಡ್ ಅದೆಲ್ಲದ್ರ ಜೊತೆ, ಆ ಟೂಲ್ ಎಲ್ಲದ್ರ ಜೊತೆ ನನಗೆ ರೆಡ್ ಬುಲ್ ಚಿಯರ್ಸ್. ಸ್ನೇಹಿತರೆ, ಬಿಫೋರ್ ಅಂದರೆ ಯಾರಿಗೂ ಗೊತ್ತಿರೋಲ್ಲ, ಸೊ ಹೆಂಗೆ ಕಾನ್ಸೆಪ್ಟ್ನ ಅಥವಾ ಹೆಡ್ ಸ್ಟಾಕ್ ಬೇರಿಂಗ್ನ ಚೆಕ್ ಮಾಡೋದು ಅಂತ. ಏಯ್ ಮರಿ ಸುಮ್ಮನಿರಲ್ಲ, ಗುಡ್ ಬಾಯ್. ಹಾಂ, ಸೊ ಹೆಂಗೆ ಚೆಕ್ ಮಾಡೋದು ಅಂತ ಸೈಡ್ ಬೈ ಒಂಚೂರು ಡೆಮೋ ತೋರಿಸ್ಬಿಟ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ಹೌ ಟು ಚೆಕ್ ದ ಹೆಡ್ ಸ್ಟಾಕ್ ಬೇರಿಂಗ್ಸ್. बेसिकली लिफ्ट द व्हीकल, ये देखो यहाँ से प्ले आ जाएगा फोर्थ में, you will get the play here, and if you sit on the bike and hit the front brake, ಇಲ್ಲಿ ಶಬ್ದ ಬರುತ್ತೆ. Okay, here you can hear the sound here. Okay, ಇಲ್ಲಿ ಶಬ್ದ ಬಂದ್ರೆ either fork is loose, either your fork concept is gone, either ಈ ಟಿ ಸ್ಟೆಮ್ ಅಲ್ಲಿ ಕೆಳಗಡೆ ಏನಾದ್ರು ಕ್ರಾಕ್ ಬಂದ್ರೂ ಆ ಥರ ಆಗುತ್ತೆ. 3 reasons ಆರ್ ದಟ್. ಓಕೆ, ಇದಲ್ಲೊಂದು ಕ್ರಾಕ್ ಇಲ್ಲ, ನಮ್ಗೆ ಗೊತ್ತು, ಬೇರೆ 4 ಕೋನ್ ಕಪ್ ಸೆಟ್ ಹೋಗಿಲ್ಲ. ಸೊ ನಾನು ತೆಗಿತೀನಿ ಆ್ಯಂಡ್ ಐ ಶೋ ಯು. ಸ್ನೇಹಿತರೆ, ಅದೇ ಕಾನ್ಸೆಪ್ಟ್ ಬಿಚ್ಚೋಕ್ಕಿಂತ ಮುಂಚೆ ಈ ನಮ್ಮ ಫಸ್ಟು ಬ್ರೇಕ್ ಪ್ಯಾಡ್ಸ್ ಬಿಚ್ಕೊಬೇಕು, ಆಮೇಲೆ ಟೈರ್ ಬಿಚ್ಕೋಬೇಕು, ಆಮೇಲೆ ಫೋರ್ಕ್ ಬಿಚ್ಕೋಬೇಕು. ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ಕ್ಯಾಮ್ರಾಮನ್ಗಳ ಕೊರತೆ ಆಗಿರೋದ್ರಿಂದ ಅವ್ರ ವೀಡಿಯೋನು ನಾನೇ ಮಾಡ್ತಿದ್ದೀನಿ, ನನ್ನ ವೀಡಿಯೋನು ನಾನೇ ಮಾಡ್ತಿದ್ದೀನಿ. ಇಲ್ಲ ಅಂದರೆ ನಾನು ಅಲ್ಲಿ ಹೋಗಿ ಕುತ್ಕೊಂಬಿಟ್ಟು ಇಷ್ಟೊತ್ತಿಗೆಲ್ಲ ಲಕ ಅಂತ ಬಿಚ್ತಾ ಇದ್ದೆ. ಯಾಕೆ ಸೈಯದ್ ಭಾಯ್, ಬಿಚ್ಚ ಇಲ್ವಾ ನಾನು? ಅಲ್ವಾ? ಹಾಂ, ಬೇಸಿಕ್ ಮಾಡ್ತೀನಿ ತಾನೆ. ಎಲ್ಲ ಮಾಡ್ಬಿಡ್ತಾನೆ, ಇಂಜಿನ್ ಬಿಚ್ಬಿಟ್ಟು ಬೇಕಾದ್ರೆ ನೀಟಾಗಿ ಕೆಲಸ ಮಾಡ್ಬೇಕು ನೋಡಿ. he is capable to remove the engine and do. Yeah, who trained me? Junaid bhai and Syed bhai. My phone is behind. तू टाका में तेरे को तोड़ दूंगा. नहीं, कोई बात नहीं, चलेगा. S24 ತಾನೆ ಹೊಸ ತಗೋತೀರಾ ಬಿಡಿ, ನಿಮ್ಗೇನು? It's not S24, it is bloody S25. S25 ಹೊಸ ತಗೊಳ್ಳಿ. ಆಯ್ತು ಅಷ್ಟೇ ನಡೆಸ್ತಾರೆ, ನಾನು ತಗೊಂಡೆ. ಸೊ ಜೋಕ್ಸ್ ಅಪಾರ್ಟ್, ಅದೇ ನಾಟಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಅದೊಂದು ಬಿಟ್ಟರೆ ಪ್ರೊಸೀಜರ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಮುಂದೆ. ಸೊ ಜಸ್ಟ್ ಅ ಫನ್ ವರ್ಕಿಂಗ್ ಇನ್ ಬಿಟ್ವೀನ್, ಮಜಾ ಇರುತ್ತೆ. ಗ್ಯಾರೇಜಲ್ಲಿ ಕೂತ್ಕೊಂಡು ಸೈದ್ ಬೈ ಜೊತೆ ಅಥವಾ ಜುನೇದಣ್ಣ ಇದ್ರೆ ಅವ್ರ ಜೊತೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ದಟ್ ಈಸ್ ಹೌ ವಿ ಲರ್ನ್. ಸೊ ಹೊಸದಾಗಿ ನಾವು ಕಲಿಬೇಕಾಗಿರೋರು ಇವ್ರು ಏನು ಮಾಡ್ಬಿಡ್ತಾರೆ, ಗಾಡಿ ಕೊಟ್ಬಿಟ್ಟು ಬಿಚ್ಬಿಡು ಅಂತ ಹೇಳ್ಬಿಡ್ತಾರೆ. ಏನು ಬಿಚ್ಚು ಅಂತ ಹೇಳ್ಕೊಡಲ್ಲ.
ಅದು ಪ್ರಾಬ್ಲಮ್ಮು. ನಾವೇ ಫಿಗರ್ ಔಟ್ ಮಾಡಬೇಕು, ನಾವೇ ಕಲಿಬೇಕು, ನಾವೇ ಬಿಚ್ಚಬೇಕು. ಸೊ ಹಾಗೆ ನಾನು ಸಣ್ಣದಾಗಿ ಕಲ್ತ್ಕೊಂಡು ಹೋಗಿದ್ದು. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದೀಸ್ ಟು ಗೈಸ್ ಆ್ಯಂಡ್ ಜುನೇದ್ ಅಣ್ಣ ಆಸ್ ವೆಲ್. ಸೊ ಸದ್ಯಕ್ಕೆ ಇವಾಗ ವೀಲ್ ಬಿಚ್ತಾ ಇದ್ದೀವಿ. ವೀಲ್ ಆಗಿದ ತಕ್ಷಣ ಆಕ್ಸಲ್ ಬಿಚ್ತೀವಿ. ಆಕ್ಸಲ್ ಆದಮೇಲೆ 2 ಫೋರ್ಕ್ ಆದಮೇಲೆ ಟೀ ಸ್ಟ್ಯಾಂಡ್ಗೆ ಬರ್ತೀವಿ. ಸೊ ಲೆಟ್ ಮೀ ಗೋ ಥ್ರೂ ದ ಪ್ರೊಸೆಸ್ ಆಸ್ ವೆಲ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಫೋರ್ಕ್ ಬಿಚ್ಚಿದ್ದೀವಿ. ಇವಾಗ ವಿ ಆರ್ ಅಬೌಟ್ ಟು ರಿಮೂವ್ ರೈಟ್ ಹ್ಯಾಂಡ್ ಸೈಡ್ ಫೋರ್ಕ್. ಈಗ ಅದನ್ನ ಬಿಚ್ಚಿದ ತಕ್ಷಣ ಟೀ ಸ್ಟ್ಯಾಂಡಿಗೆ ಹೋಗ್ತೀವಿ. ಸೊ ಬೈ ವೆನ್ ಎವರ್ ಯು ಸೇ ಐ ಆಮ್ ದೇರ್ ಫಾರ್ 4. Yes, ಒಂದು coming. It's out. और क्या चाहिए? और क्या चाहिए? Yes. ये तो गाड़ी का होना, ये गाड़ी होना ಏನು ಮಾಡಿಸ್ತೀವಿ ಅಂತ ಕಾಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಕೆಲಸ ಮಾಡಿದ್ರೆ ಅದು ಕ್ಲೀನಿಂಗ್ ಅದು ಕಟ್ಕೊಳ್ಳಿ. ओके ಎಲ್ಲ ಮಾಡ್ತೀನಿ ಸಾಕು. किसी के हाथ से हम किसी के हाथ से मैं क्लीनिंग कराऊंगा. क्लीनिंग करवाई. ಕಂಪ್ರೆಷನ್ ಫೋರ್ಕ್ನು ಆಚೆ ಬಂದಿದೆ. ದಟ್ ವಿಲ್ ಬಿ ರೈಟ್ ಹ್ಯಾಂಡ್ ಸೈಡ್ ಫೋರ್ಕ್. 3 ಕಂಪ್ರೆಷನ್ ಅದು ಆಲ್ರೆಡಿ ಏನು ಫೋರ್ಕ್ ಆಯಿಲ್ ಸೀಲ್ ಚೇಂಜ್ ಮಾಡ್ಬೇಕಾದ್ರೆ ನಾನು ನಿಮಗೆ ಹೇಳಿದ್ದೀನಿ. ಅದನ್ನು ಐ ಬಟನಲ್ಲಿ ಹಾಕ್ತೀನಿ. ಆ ವಿಡಿಯೋ ಬೇಕಾದ್ರೆ ನೋಡಿ. ಎಸ್ ಔಟ್ ವಿತ್ ದ ಕಂಪ್ರೆಷನ್ ಫೋರ್ಕ್ ಆಸ್ ವೆಲ್. ಫಸ್ಟ್ ಸ್ಟೆಪ್ ವೀಲ್, ಸೆಕೆಂಡ್ ಸ್ಟೆಪ್ ಇದೆ ನನ್ನ. ಸೊ ಫಸ್ಟ್ ಸ್ಟೆಪ್ ವೀಲ್ಸ್ ಆ್ಯಂಡ್ ಬ್ರೇಕ್ಸ್, ಸೆಕೆಂಡ್ ಸ್ಟೆಪ್ ಫೋರ್ಕ್, ಥರ್ಡ್ ಸ್ಟೆಪ್ ಈಸ್ ಯುವರ್ ಹ್ಯಾಂಡಲ್ ಬಾರ್. ಸೊ ಇವಾಗ ಸದ್ಯಕ್ಕೆ ಹ್ಯಾಂಡಲ್ ಬಾರ್ನ ತೆಗಿತಾ ಇದ್ದೀವಿ. ಅಗೇನ್ ಇಲ್ಲಿ 4 ಪಿಂಚ್ ಬೋಲ್ಟ್ಸ್ ಇರುತ್ತೆ. ಆ 4 ಬೋಲ್ಟ್ಸ್ನ ರಿಮೂವ್ ಮಾಡಿದ್ರೆ ಹ್ಯಾಂಡಲ್ ಬಾರ್ ಆಚೆ ಬರುತ್ತೆ. ಆ್ಯಸ್ ಸಿಂಪಲ್ ಆಸ್ ದಟ್. ಒಂಚೂರು ಬಿಟ್ಕೊಡಿ. ನಾವು ಬಿಡ್ತಾ ಇದ್ರದ್ದು ಚಿಕ್ಕದು ಚಿಕ್ಕದು ಈ ಬೋಲ್ಟ್ಸು ಹತ್ರ ಇಲ್ಲ. ಸೊ ಇದು 38 mm ಸಾಕೆಟ್ ಹಾಕಿ ಮಾಡಿದೆ ಕೆಲಸ. ಇಟ್ಸ್ ಔಟ್ ಟಾಪ್ ನಟ್. ಇದಾದಮೇಲೆ ವ್ಲಾಗರ್ ಆ್ಯಂಡ್ ಬ್ಲಾಗರ್. ನಾನು ಹೇಳಲ್ಲ ಎಲ್ಲಿ ಬರುತ್ತೆ ಅಂತ. ನನಗೂ ಹೇಳ್ಬೇಡಿ, ಬಟ್ ಬಿ ವೆರಿ ಕೇರ್ಫುಲ್ ವಿತ್ ದಟ್ ವಾಷರ್ ಅಷ್ಟೇ. Be very careful with this washer. ऊपर आता नीचे आता है, डूब गया उसमें मारे. Yeah, we are not supposed to say that. ಸೊ ಸ್ನೇಹಿತರೆ, ಮೇಲ್ಗಡೆ ಟಾಪ್ ನಟ್ ಬಿಚ್ಚಾದ್ಮೇಲೆ ಒಳಗಡೆ ಇನ್ನೂ 2 ಹೋಲ್ಡಿಂಗ್ ನಟ್ ಇರುತ್ತೆ. ಅದನ್ನ ಬಿಚ್ಚಿದ ತಕ್ಷಣ ನಮಗೆ ಟೀ ಸ್ಟೆಮ್ ಆಚೆ ಬರುತ್ತೆ. ಯು ಕ್ಯಾನ್ ಸಿ ಟೀ ಸ್ಟೆಮ್. ಇದು ಲೋವರ್ ಬಾಲ್ ಬೇರಿಂಗ್ಸ್, ಅದೇ ಥರ ಮೇಲ್ಗಡೆನೂ ಒಂದು ಬಾಲ್ ಬೇರಿಂಗ್ ಇರುತ್ತೆ. ಸೊ ಅದನ್ನು ಇವಾಗ ತೆಗಿತೀವಿ. ಸದ್ಯದ ಒಂದು ಅಪ್ಡೇಟ್ ಇಷ್ಟು ಗಾಡಿದು. The rest. तो चलो जी नया फोन सेट उठा के से डालते हैं, फिनिश करते हैं गाड़ी. ಸೊ ಸ್ನೇಹಿತರೆ, ಡಿಸ್ಅಡ್ವಾಂಟೇಜ್ ಆಫ್ ನಾಟ್ ಯೂಸಿಂಗ್ ವಾಟರ್ ಪ್ರೂಫ್ ಗ್ರೀಸ್. ಸೊ ಮೋಸ್ಟ್ ಆಫ್ ದ ಟೈಮ್ ಎಲ್ರಿಗೂ ಏನು ಸಜೆಸ್ಟ್ ಮಾಡ್ತೀವಿ, ವಾಟರ್ ಪ್ರೂಫ್ ಗ್ರೀಸ್ ಯೂಸ್ ಮಾಡಿ. ಏನಕ್ಕೆ? ಇದೇ ಕಾರಣ. ನೋಡ್ತಾ ಇರ್ಬೋದು, ಬಾಲ್ ಬೇರಿಂಗ್ಸಲ್ಲಿ ರಸ್ಟ್ ಹಿಡಿದಿರೋದು. ಸೊ ಹೆಂಗೂ ಬಿಚ್ಚಿದ್ದೀವಿ. ಸೊ ಗ್ರೀಸಿಂಗ್ನು ವಾಟರ್ ಪ್ರೂಫಿಂಗ್ ಗ್ರೀಸ್ ಮಾಡಿಕೊಂಡು, ಈ ಎಂಥ ಗ್ರೀಸ್ ಇದು? ಲೆಡ್ ಗ್ರೀಸಾ? ಅಲ್ಲ, ಗ್ರಾಫೈಟ್ ಗ್ರೀಸ್. ನಾಟ್ ಚೆನ್ನಾಗಿ ಆಗಬೇಕು ದಯವಿಟ್ಟು. ಸೊ ಅದನ್ನು ಸಜೆಸ್ಟೇ ಮಾಡಲ್ಲ. ಗ್ರೀಸ್ ಏನು ಗೊತ್ತಾ? ಬೇಸಿಕ್ಲಿ ವಾಟ್ ಇಸ್ ಗ್ರೀಸ್ ಐ ಎಕ್ಸ್ಪ್ಲೇನ್. ವಾಟರ್ ಪ್ರೂಫ್ ಗ್ರೀಸ್ ಅಂತ ಏನಕ್ಕೆ ಕಿರ್ಚಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಷ್ಟೇ ಬರೋದು ಮ್ಯಾಕ್ಸಿಮಮ್. ಅದು ಇಟ್ ವಿಲ್ ಕಾಸ್ಟ್ ಯು 1100 rupees. ವಾಟರ್ ಪ್ರೂಫ್ ಏನಕ್ಕೆ ಅಂತ ಹೇಳಿದ್ರೆ, ವಾಟರ್ ಪ್ರೂಫ್ ಗ್ರೀಸ್ ಹಾಕಿದ್ರೆ ಇಲ್ಲಿಂದ ನೀವು ಪ್ರೆಷರ್ ವಾಶ್ ಮಾಡ್ತೀರಾ. ಇಲ್ಲಿ ತೋರ್ಸಲ್ಲ, ಪ್ರೆಷರ್ ವಾಶಲ್ಲಿ ನೀರು ಹೋಗುತ್ತೆ. ಎಂಥದೇ ಪ್ರೆಷರ್ ವಾಶ್ ಮಾಡಿ, ಅದೇನಾಗತ್ತೆ ಅಂದರೆ ಸ್ವಲ್ಪ ವಾಟರ್ ಹೋಗ್ಬಿಟ್ರೆ ಅದರಲ್ಲಿ ಆ ವಾಟರ್ನ, ಅದು ವಾಟರ್ ಪ್ರೂಫ್ ಇರಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ರಸ್ಟಿಂಗ್ ಬಂದುಬಿಡುತ್ತೆ. ರಸ್ಟಿಂಗ್ ಆದಮೇಲೆ ಹೊಸದಲ್ಲಿ ಚೆನ್ನಾಗಿರುತ್ತೆ. ಹೊಸ ಫೋನ್ ಸೆಟ್ ಆಗಿಬಿಟ್ಟು ಏನು ಸ್ಮೂತಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀರ. ಆದರೆ ಆಮೇಲೆ ಏನಾಗುತ್ತೆ ಅಂದರೆ ರಸ್ಟಿಂಗ್ ಬಂದಿದ ತಕ್ಷಣ
ಒಂದು 2-3 ರೈಡ್ ಮಳೆಯಲ್ಲಿ ಎಲ್ಲಾದರೂ ರೈಡ್ ಮಾಡಿದ್ರಿ, ಇಲ್ಲ ಒಂದು 2-3 ಸತಿ ವಾಶ್ ಮಾಡಿಬಿಟ್ರಿ, ರೆಸ್ಟ್ ಬಂದುಬಿಡ್ತಂದ್ರೆ ರೈಟ್ ಸೈಡ್ ಹೋಗ್ತಿದ್ರೆ ರೈಟ್ ಸೈಡೇ ಹೋಗ್ತಾ ಇರುತ್ತೆ, ಲೆಫ್ಟ್ ಸೈಡ್ ಬಿಟ್ಟರೆ ಲೆಫ್ಟ್ ಸೈಡೇ ಹೋಗ್ತಾ ಇರುತ್ತೆ. ಫೋರ್ಕ್ ನಿಮ್ಗೆ ಫ್ರೀ ಇದ್ದೇ ಇರುತ್ತೆ, ಆದರೆ ಏನಾದರೂ ಒಂದು ಅನ್ಇವನ್ ಫೀಲಿಂಗು, ಫ್ರೀಗಿರಲ್ಲ. ಅದೇ ವಾಟರ್ ಪ್ರೂಫ್ ಗ್ರೀಸ್ ಹಾಕಿ ಬೆಣ್ಣೆ ಥರ ಆಗಲಿಲ್ಲ ಅಂದರೆ ಆಮೇಲೆ ಹೇಳಿ. ಸೊ ಗೊತ್ತಾಯ್ತಾ ವಾಟರ್ ಪ್ರೂಫ್ ಗ್ರೀಸ್ ಬಗ್ಗೆ? ಇವಾಗ ಅದೇ ಫೀಸ್ ಟೈಮ್ ತೆಗೆದ್ವಿ, ಕಾನ್ಸೆಪ್ಟ್ ಆಫ್ ಬೇರಿಂಗ್ ತೆಗೆದ್ವಿ, ಬಾಟಮ್ ಬೇರಿಂಗ್ ಆಲ್ರೆಡಿ ಅಲ್ಲಿ ತೋರಿಸಿದೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಔಟ್ ವಿತ್ ದ ಓಲ್ಡ್ ಆ್ಯಂಡ್ ಇನ್ ವಿತ್ ದ ನ್ಯೂ ಅಷ್ಟೇ. ಇವತ್ತು ಗಾಡಿ ತಗೊಂಡು ಹೋಗ್ತೀನಿ ನಾನು. ನೋಡು ನಾಗಾಡ್ತಾರೆ ಗಾಡಿಗೆ ತಗೊಂಡು ಹೋಗ್ತೀನಿ ಅಂದರೆ, ಯಾಕಂದರೆ ಇನ್ನೂ ಕ್ಲೀನಿಂಗೇ ಇದೆ. ಸಿಕ್ಸಿಂಗ್ ಇವತ್ತು ಕ್ಲೀನಿಂಗ್ ಬಿಡ್ತೀನಿ. ನನ್ಗೇನು ಹೇಳ್ತಾರೆ ಗೊತ್ತಾ, ಕನ್ನಡ ಮಾತಾಡಿ, ಕನ್ನಡ ಬ್ಲಾಗ್ ಮಾಡಿ ಅಂತಾರೆ. ನಾನು ಕನ್ನಡ ಬ್ಲಾಗ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಕನ್ನಡ ಈಸ್ ಮೈ ಸಮಥಿಂಗ್ ಲೈಕ್ ವೆರಿ ಹೆಲ್ಪ್ಫುಲ್ ಲ್ಯಾಂಗ್ವೇಜ್ ಅಂತ ಇಲ್ಲ. ಯಾವಾಗ ನೋಡಿದ್ರೂ ಕನ್ನಡಲ್ಲೇ ಮಾತಾಡ್ತೀನಿ. ಓಕೆ, ಆದರೆ ಏನು ಗೊತ್ತಾ ಪ್ರಾಬ್ಲಮ್ಮು, ನನ್ನ ವ್ಯೂವರ್ಸ್ ಇದ್ದಾರಲ್ಲ, ದೇ ವಾಚ್ ಫ್ರಮ್ ಡೆಲ್ಲಿ ಸೈಡು, ನಾರ್ತು, ಇಂಡೋನೇಷ್ಯಾ, ಮಲೇಷ್ಯಾ ಇಂದ, ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಅರ್ಥನೇ ಆಗಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಅದಕ್ಕೆ ನಾನು ಮಾಡೋಕ್ಕೋಗಲ್ಲ. ಸಪೋಸ್ ಏನಾದರೂ ಈ ಬ್ಲಾಗ್ ಮೇಲೆ ಏನಾದರೂ ಚೆನ್ನಾಗಿ ವ್ಯೂಸ್ ಬಂತಂದರೆ, ಕಮೆಂಟ್ಸ್ ಬಂತಂದರೆ, ನಾನು ಕನ್ನಡಲ್ಲೇ ಶುರು ಹಚ್ಕೊತೀನಿ. ಏನು ಹೇಳ್ತೀರಾ ಹೇಳಿ. ನೋಡಿ, ಅಯ್ಯೋ ಒಂದು ನಿಮಿಷ, ಅಯ್ಯೋ ಫೋನೆಲ್ಲ ಗ್ರೀಸ್ ಐತೆ ನೋಡಿ. ಕನ್ನಡ ವ್ಲಾಗಿಗೆ ಅವ್ರನ್ನ ಕರ್ಕೊಂಡ್ಬಂದ್ಬಿಡೋಣ ಅಲ್ವಾ? ಸೊ ಎಷ್ಟು ಸಾಧ್ಯ ಅಷ್ಟು ಕಮೆಂಟಲ್ಲಿ ಸ್ಪ್ಯಾಮ್ ಮಾಡಿ, ಒಳ್ಳೆ ವ್ಯೂಸ್ ಕೊಡಿ, ಶೇರ್ಸ್ ಮಾಡಿ, ಸೇರ್ ಬೈನು ಕನ್ನಡ ವ್ಲಾಗ್ಸಿಗೆ ಎತ್ಬಿಡೋಣ, ಹಂಗೆ ಆರಾಮಾಗಿ ಕನ್ನಡ ಬೆಳೆಸೋಣ. ಸೊ ನಾನು ರೆಡಿ, ನಾವು ರೆಡಿ. ನೀವು ಸಪೋರ್ಟ್ ಕೊಡೋಕೆ ರೆಡಿ ಇದ್ದರೆ ನಾನು ಏನು ಮಾಡೋಕ್ಕೂ ರೆಡಿ ಅಷ್ಟೇ. ಹೆಂಗೋ ಇವತ್ತು November 2nd. ಸೊ ಇದೇ ಒಂದು ಸಂದರ್ಭವನ್ನು ಬಳಸ್ಕೊಂಡು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ತಪ್ಪು ಹೇಳಿದೆ, ಕನ್ನಡ ರಾಜ್ಯೋತ್ಸವ ಅಲ್ಲ, ಅದು ಕರ್ನಾಟಕ ರಾಜ್ಯೋತ್ಸವ. ಸೊ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಎಪ್ಪನ್ ಏನು ಮಾಡಿದ್ದೀನಿ ಗೊತ್ತಾ, ಹೇಳಿದಲ್ಲ ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಬೇರೆ ಒಂಚೂರು ಲೆನ್ಸ್ ಒರ್ಸ್ಕೊತೀನಿ, ಸಿಕ್ಕಾಪಟ್ಟೆ ಗ್ರೀಸ್ ಸೇರ್ಕೊಂಡಿದ್ದೆ, ಎಲ್ಲ ಗ್ರೀಸು ಇಟ್ಕೊಂಡು ಆರಾಮಾಗಿ ಬಂದೆ. ಏನು ಮಾಡಿದ್ದೀನಿ ಗೊತ್ತಾ ಅಪ್ಪನಿಗೆ, ನೋಡ್ತಾ ಇರ್ಬೋದು, ನೋಡಿ ಚೋಟು ಮಾಡ್ಕೊಂಡು ಬಿಟ್ಟಿದ್ದೀನಿ. ಯಾಕಂದರೆ ಅವ್ರ ಗಾಡಿ ಕೆಲಸ ಅವ್ರು ಕ್ಲೀನ್ ಮಾಡಿದ್ರೆ, ಆದರೆ ಈ ಅಪ್ಪ ಅನ್ನಲ್ಲಪ್ಪ, ನಮ್ಮ ಫ್ರೆಂಡು ಹೆಂಗೆ ಬಂದಿದ್ದ ಗೊತ್ತಾ ಗಾಡಿನ, ಕೆಸರಲ್ಲಿ ಮುಳುಗೋಗಿತ್ತು ಗಾಡಿ, ಆಫ್ ರೋಡಿಂಗ್ ಮಾಡ್ಕೊಂಡು ಬಂದಿದ್ದು. ಅದೇ ಹೇಳಿದೆ, ಈ ಸತಿ ಏನೋ 500-600 ಹಾಕ್ತೀನಿ ವಾಷಿಂಗ್ ಚಾರ್ಜು, ನೆಕ್ಸ್ಟ್ ಸತಿ ಬಂದಾಗ 2,500 ರೂಪಾಯಿ ಹಾಕ್ಬಿಡ್ತೀನಿ ಚಾರ್ಜು ಅಂತ. ಸೈದ್ ಬೈ ರ್ಯಾಲಿ ಪ್ರೋ ಇಟ್ಕೊಂಡ್ಬಿಟ್ಟು ನನ್ನ ಕೆಸರಲ್ಲಿ ಓಡಿಸ್ಲಿಲ್ಲ, ಆಫ್ ರೋಡಲ್ಲಿ ಓಡಿಸಿಲ್ಲ ಅಂದ್ರೆ ರ್ಯಾಲಿ ಪ್ರೋಗೆ ಜಸ್ಟಿಸ್ ಮಾಡ್ದಂಗೆ. ಕ್ಲೀನ್ ಮಾಡಿ ಗೊತ್ತಾಗತ್ತೆ. ಇವಾಗೆಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಅರ್ಧೋಗತ್ತಲ್ಲ ಅಣ್ಣ, ಹೆಂಗೆ ಅವಾಗ ಗೊತ್ತಾಗತ್ತೆ. ನೋಡಿ, ಒಂಚೂರು ಏನಾದರೂ ಡಸ್ಟ್ ಇದ್ದರೆ ಬಿಟ್ಟೆ ಮಾಡಲ್ಲ, ಫುಲ್ಲು ಕ್ಲೀನ್ ಕೃಷ್ಣಪ್ಪ ಇವಾಗ ಗಾಡಿ. ಸೊ ಬನ್ನಿ, ಕಾಫಿ ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಚಾರ್ಜ್ ಅಪ್ ಆಗಿ ಮತ್ತೆ ಕೆಲಸ ಶುರು ಮಾಡೋಣ. ಚೋಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಅಷ್ಟರಲ್ಲಿ ಇವರು ಸ್ವಲ್ಪ ಮೇಜರ್ ಏನಿರೋದು ನೋಡ್ಕೊತಾರೆ. ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ವಾಪಸ್ ಫಿಟ್ ಮಾಡೋದನ್ನು ತೋರಿಸ್ತೀನಿ. ಹೆಂಗೆ ನಾನು ಕ್ಲೀನ್ ಮಾಡಿರೋದು? ಸರಿ, ಸ್ಟಾರ್ಟ್ ಮಾಡಿ. ಬಂದವನು ಯಾರೋ ಅರ್ಧಂಬರ್ಧಾನೆ ಕೆಲಸ ಮಾಡೋದು, ಅವನಿಗೆ ಬಿಟ್ಟು ನಾನು ಬಂದೆ ಇಲ್ಲಿ. ಓಕೆ, ಈ ಕಾನ್ಸೆಪ್ಟಲ್ಲಿ ಮೇಲ್ಗಡೆದು ಇದೆ, ಕೆಳಗಡೆದಿದೆ. ಒಂದು ದೀಪಾವಳಿ ಆಗೋಯ್ತು, ಹಬ್ಬ ತುಳಸಿ ಪೂಜೆ ತೋರಿಸೋಣ ಮಾಡಿ. ನಾವು ವೀಡಿಯೋಗಳು ಮಾಡಿದ್ರೆ ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡು ಬೇಜಾನ್ ನೈಸ್ ಬರ್ತಾ ಇದೆ, ಪಿಚಾ ಕಯ್ಯ ಪಯ್ಯ ಅಂತ. ಎಕ್ಸ್ಕ್ಯೂಸ್ ಮಾಡಬೇಡಿ. ಇದಲ್ಲೊಂದು ಫೋನ್ ಸೆಟ್ ಮೇಲ್ಗಡೆನೂ ಕೂತ್ಕೊಳ್ಳುತ್ತೆ, ಮೇಲ್ಗಡೆಗೊಂದು ಕೆಳಗಡೆಗೊಂದು. ಇದು ನೋಡ್ಬೋದು ನೀವು, ಎರಡು ಒಂದೇ ಥರನೇ ಕಾಣಿಸುತ್ತೆ, ಅದೇ ಒಂದೇ ಥರ ಇಲ್ಲ ಅದು. ಅದು ಒಂದೇ ಥರ ಹೆಂಗೆ ಕಾಣಿಸುತ್ತೆ ಅಂತ ಆ ರೇಟಿಂಗ್ ಮಾಡಬೇಕಾಗಿದೆ. ಅದು ರಾಜೀವ್ಗೆ ಹೇಳ್ಕೊಟ್ಟಿದ್ದೀನಿ, ನಿಮಗೂ ಹೇಳ್ತೀನಿ. ಬರ್ತಾ ಬನ್ನಿ ನನ್ನ ಹತ್ರ, ನಾನು ಹೇಳ್ಕೊಟ್ಟೆ. ಸೊ ಅದೇನು ಏನು ಡಿಫ್ರೆನ್ಸ್ ಇದೆ, ಅದು ಹೆಂಗೆ ಕೂರ್ಸೋದು, ಯಾರಿಗಾನ ಜಾಸ್ತಿ ತಿಳ್ಕೊಬೇಕು ಅಂದರೆ ನಿಮ್ಮ ಗಾಡಿಗಳನ್ನ ರೆಡಿ ಮಾಡಿಸ್ಬೇಕಾದ್ರೆ ಸೀದಾ SSIDಗೆ ತಗೊಂಡ್ಬನ್ನಿ, ಅಲ್ಲೇ ಕೇಳ್ಕೊಳ್ಳಿ, ಅಲ್ಲೇ ತಿಳ್ಕೊಳ್ಳಿ, ಅಲ್ಲೇ ರೆಡಿ ಮಾಡಿಸ್ಕೊಳ್ಳಿ. ಬ್ಲೂಬೆರಿ ಜಾಮ್ ಆಗ್ತಾ ಇದೀವಿ ಇವಾಗ. ಬ್ಲೂಬೆರಿ ಜಾಮ್ ಅಲ್ಲ, ಅದು ವಾಟರ್ ಪ್ರೂಫ್ ಗ್ರೀಸ್. ಅದು ವಾಟರ್ ಪ್ರೂಫ್ ಗ್ರೀಸ್ ಇದೆ. ಹೆಂಗಿರುತ್ತಂದ್ರೆ
ಓಡಿಸ್ತಾ ಖುಷಿ ಬಂದುಬಿಡ್ಬೇಕು ಲೈಫಲ್ಲಿ. ಖಂಡಿತ ಹಂಗಿರತ್ತಿದ್ದು. ಆದರೆ ಎಲ್ಲರಿಗೂ ಗೊತ್ತಿಲ್ಲ ಯಾವ ಗಾಡಿಯಲ್ಲಿ ಏನು ಗ್ರೀಸ್ ಹಾಕಬೇಕು, ಯಾವ ಗಾಡಿಗೆ ಎಷ್ಟು ಟಾರ್ಕ್ ಕೊಡಬೇಕು. ಅದು ಹೇಳ್ತಾರಲ್ಲ, ಏನೋ ಒಂದು ಕತೆ ಇದೆಯಲ್ಲ, ಸಿಕ್ತೋ ಮಾಡಿದೆ ಸಾಕ್ದೆ ಅದು ಯಾವನು ಏನಾದರೂ ಮಾಡಬೇಕು. ಆ ಥರ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮೆಕ್ಯಾನಿಕ್ ಯಾರಾದರೂ ಮಾಡಿದ್ರೇನೋ ದಯವಿಟ್ಟು ಅವ್ನು ಪ್ರಮೋಟ್ ಮಾಡಬೇಡಿ. ಸೀದಾ ಇಲ್ಲ ನೀವು ಬ್ಯಾಂಗ್ಳೂರಿಂದ ದೂರ ಇದ್ದೀರಾ ಏನೋ ಒಂದು ಇನ್ಸ್ಟಾಗ್ರಾಮ್ ಮೇಲೆ ಕಮೆಂಟ್ ಮಾಡ್ಕೊಳ್ಳಿ, ಈ ಥರ ಪ್ರಾಬ್ಲಮ್ ಇದೆ ಅಂತ. ದಯವಿಟ್ಟು ಸೊಲ್ಯೂಷನ್ ಕೊಟ್ಟೇ ಹೋಗ್ತೀನಿ. ಹಾಗಾಯ್ತು ಇನ್ನೊಂದು ಕೋನ್ ಸೆಟ್ ಸೊ ಕುಂತ್ಬಿಟ್ಟೆ ಅಷ್ಟೇ. ಆಮೇಲೆ ಏನು ಮಾಡ್ತೀನಿ ನಾನು ಅಲ್ಲಿದೆ ಇಲ್ಲಿ ಮೇಲೆ यार मोर ग्रीस एक आधा के जी तो डाल देंगे। अर्धा के जी ग्रीस ಆಗ್ತಾ ಇದೀನಪ್ಪ, ಫುಲ್ ಡಬ್ಬನೇ ಖಾಲಿ. ಹಾಕಿ ಚೆನ್ನಾಗಾಗಬೇಕು. And जब फोर्क का काम करते हो take a cloth, not a waste. And that is सब बोलेंगे वेस्ट में और क्लॉथ में क्या है, lot of difference. Take one old cloth or new cloth, मेरे पास है तो इसीलिए लिया है. And before you tighten up this bolt, fork के legs पूरा डाल के एक ही टाइम टॉर्क करना है, ಒಂದೇ ಸತಿ ಟॉर्क ಮಾಡಬೇಕು ಎಲ್ಲ. that I'll show you. ಸೊ ಸ್ನೇಹಿತರೆ, ಆಲ್ರೆಡಿ ಲಾಕ್ ನಟ್ಟು, ಅಡ್ಜಸ್ಟರ್ ನಟ್ಟು ಮತ್ತು ಟಾಪ್ ನಟ್ನ ಹಾಕಿದ್ದೀವಿ. ಇನ್ನೇನು ಟಾರ್ಕಿಂಗ್ ಒಂದು ಬಾಕಿ ಇದೆ. ಅವರು ಸೈಡ್ ಯಾವಾಗಲೇ ಹೇಳ್ದಂಗೆ. ಸೊ ಫೋರ್ಕ್ ಲೆಗ್ಸ್ನ ಹಾಕ್ಬಿಟ್ಟು ಫೋರ್ಕ್ನ ಹಾಕಿದ ತಕ್ಷಣ ಇದನ್ನು ಟಾರ್ಕ್ ಮಾಡಿ ಬಿಟ್ಟರೆ ನಮ್ಮ ಕೋನ್ಸೆಟ್ ಕೆಲಸ ಮುಗಿಯುತ್ತೆ. ಆದರೆ ಗಾಡಿ ತಗೊಂಡೋಗೋದು ಗಾಡಿ ತಗೊಂಡೋಗೋದು ಅಂತಿದ್ದಾರೆ. ಹೆಂಗಾದ್ರು ಮಾಡಿ ಕನ್ವಿನ್ಸ್ ಮಾಡಿ ಗಾಡಿ ಎತ್ಕೊಂಡು ಹೋಗೋ ಒಂದು ಸ್ಕೀಮಲ್ಲಿ ಇದ್ದೀನಿ. ಏನು ಮಾಡಬೇಕಂತ ಈಗ ತೋರಿಸ್ತೀನಿ. ಆಸ್ತಿ ಇದೆ, ಹಿಡ್ಕೊಡೋ. ಇದ್ರೆ ನೋಡ್ತಾ ಇರ್ಬೋದು, ಫೋರ್ಕ್ ಎರಡೂ ಫಿಟ್ ಮಾಡಾಗಿದೆ. ಆ್ಯಂಡ್ ಇಲ್ಲಿನೂ ನೀವು ಆಗಲೇ ನೋಡ್ದಂಗೆ ಇಟ್ ಹ್ಯಾಸ್ ಟು ಬಿ ಆನ್ ಅ ಸ್ಪೆಸಿಫಿಕ್ ಏನಂತಾರೆ ಸ್ಪೇಸ್ ಕೊಡಲೇಬೇಕು. ಇಷ್ಟು ಅಂತ ಸರ್ವಿಸ್ ಮ್ಯಾನ್ಯಲಲ್ಲಿರುತ್ತೆ, ಅಷ್ಟೇ ಸ್ಪೇಸ್ ಕೊಡಬೇಕು. ಅದಕ್ಕಿಂತ ಜಾಸ್ತಿನೂ ಕೊಡೋಂಗಿಲ್ಲ, ಕಮ್ಮಿನೂ ಕೊಡೋಂಗಿಲ್ಲ. ಸೊ ಎವ್ರಿಥಿಂಗ್ ಇಸ್ ಸೆಟ್. ನಾವು ಕೋನ್ ಸೆಟ್ಟು ರಿಪ್ಲೇಸ್ ಆಗಿದೆ. ಅದು ಒಳಗಡೆದು ಏನು ಟಾರ್ಕ್ ಮಾಡಿದ್ದೀವಿ ಅದು ಯಾರಿಗಾನ ನೋಡ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಹೇಳಲ್ಲ, ಬನ್ನಿ ತೋರಿಸ್ಕೊಡ್ತೀವಿ. ಮಾಡಿದಾಯ್ತು. ಈಗ ಹ್ಯಾಂಡ್ಲ್ ಬಾರ್ ಫಿಟ್ಟಿಂಗು. ಸೊ ಟಾಪ್ ನಟ್ ವಿಲ್ ಬಿ 110 mm. ಅದರ ಅಡ್ಡಲ್ಲಿ ಒಂದು ಗಿಮಿಕ್ ಇದೆ. ಅದಾದಮೇಲೆ ಹೇಳ್ತೀವಿ. ಸೊ ಸದ್ಯಕ್ಕೆ ದಿಸ್ ವಿಲ್ ಬಿ 110. ಇದು ಮೇಲ್ಗಡೆ 2 ನಟ್ ಕೊಡ್ತೀರಾ ರಾಜೀವ್ ಅವರೇ? ಬಂದೆ. ಇವತ್ತು ರಾಜೀವ್ ಗಾಡಿ ಕೊಟ್ಟೆ ಬಿಡಲ್ಲ. ಏನು ತಲೆ ತಿಂತಾನಪ್ಪ. ಎಲ್ಲ ಫಿಟ್ ಮಾಡಿದ್ದೀನಿ. ಅದೇ ವಾಟರ್ ಪ್ರೂಫ್ ಗ್ರೀಸ್ ಅಂತಾರಲ್ಲ, ಹಿಂಗಿದೆ. ಇಲ್ಲೇ ಅಲ್ಲ, ಅಲ್ಲೂ ಬೆಣ್ಣೆ ಥರ ಇದೆ. ಗಾಡಿ ಓಡಿಸಿದ್ರೆ ಆ ಒಂದೊಂದು ಟರ್ನಿಂಗೂ ನನ್ನ ಅಕ್ಕ ಒಂದೇ ಬರಬೇಕು. ಕೆಲಸ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ತೀನಿ ಅನ್ಸ್ಕೊತೀನಿ. ಆದರೆ ನೀವೇ ಹೇಳಬೇಕು. ಇಷ್ಟು ವಿಡಿಯೋ ನೋಡಿ ಬಿಟ್ಟಿದ್ದಿದ್ರೆ ಒಂದು ಲೈಕು, ಒಂದು ಶೇರ್, ಒಂದು ಸಬ್ಸ್ಕ್ರೈಬು, ಒಂದು ಕಮೆಂಟು ಮಾಡಿಬಿಟ್ರೆ ಸೂಪರ್. ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಅಂದರೆ ಕೆಲಸ ಮಾಡೋಕ್ಕೆ ಒಂದು ಕಮೆಂಟ್ ಬೇಕೇ ಬೇಕಲ್ಲ. ಖಂಡಿತ. ಅದು ನಾನು ತಲೆ ತಿಂದಿರೋದೇನು ಕಮ್ಮಿನ, ಅದಕ್ಕಾದ್ರೂ ಕಮೆಂಟ್ ಮಾಡಲೇಬೇಕು ಇವರು. ಓಕೆ, ಟಾಕ್ ಮಾಡಿ ಎಲ್ಲ ಮಾಡಿಬಿಟ್ಟಿದ್ದೀನಿ. ಇದು ಲಾಸ್ಟು ಇದೊಂದು ಫಿಟ್ ಮಾಡಿಬಿಟ್ರೆ ಗಾಡಿ ಮುಗೀತು. ರಾಜೀವ್ ಕೊಡಿಸ್ಬಿಡೋಣ. ಸೊ ಅದಕ್ಕೆ ಲಾಸ್ಟ್ ಇದೊಂದು ಬೋಲ್ಟ್ ಟೈಟ್ ಮಾಡಿ ಸೊ ಸ್ನೇಹಿತರೆ, ಬೈಕ್ ಈಸ್ ಆಲ್ ಸೆಟ್. ಸೊ ಹೆಂಗೆ ಬಿಚ್ಚಿದ್ವಿ ಹಂಗೆ ವಾಪಸ್ ಹಾಕಾಗಿದೆ. ಇಲ್ಲಿಂದ ಗಾಡಿನ ಎತ್ಕೊಂಡು ಹೋಗೋದಷ್ಟೇ ಬಾಕಿ. ಇವತ್ತು ಕೊಡಲ್ಲ ಅಂತಿದ್ರು. ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಪ್ಫುಲಿ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಕಮೆಂಟ್, ಶೇರು ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡೋದು ಮರಿಬೇಡಿ. ಆ್ಯಂಡ್
ಈ ಒಂದು ವಿಡಿಯೋ ಎಷ್ಟು ಲೆಂತ್ ಇದೆ ನನಗೂ ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಯಾರನ್ನ ಪೇಷನ್ಸಿಂದ ನೋಡಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಅನ್ನೋದನ್ನು ಮಾಡಿಬಿಟ್ಟು ನನ್ನ ಚಾನಲ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಆ್ಯಸ್ ಆಲ್ವೇಸ್ ರೈಟ್ ಸೇಫ್, ಡ್ರೈವ್ ಸೇಫ್, ಬಿ ಸೇಫ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.